ಹಾಯ್ ಎಲ್ರಿಗೂ ನಮಸ್ಕಾರ. ಏನು ಸಮಾಚಾರ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ನಾನು ನಿಮ್ಮ ಪ್ರೀತಿಯ ಟಗರು ಸಂತು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ನೇಮ್ ಇರೋದೇ ಟಗರು ಸಂತು ಅಂತ. ಅಲ್ಲಿ 2 ಲಕ್ಷ ಫಾಲೋವರ್ಸ್ ಹೊಂದಿರುವಂಥ ವ್ಯಕ್ತಿ. ಅದು ಎಲ್ಲ ನಿಮ್ಮ ಪ್ರೀತಿಯ ಸಪೋರ್ಟಿಂದಯ. ನಾವು ಕುರಿ ಕಾದ್ಕೊಂಡು ಅಷ್ಟೆಲ್ಲ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಯಾಕಂತಂದರೆ ಕುರಿಯರ ಜೀವನ ಹೆಂಗಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ? ಇದೇನಪ್ಪ ಎಲ್ಲ ಬಾಳೆ ತೋಟದಾಗ ಹೋಗ್ತಾ ಪುಂಗಿ ಊದ್ಕೊಂಡು ಹೋಗ್ತದಾನೆ ಅಂದ್ಕೊಂತಿದ್ದೀರಾ? ಬಾಯಾರಿಕೆ ಆಗೈತೆ. ಟೈಮ್ ನೋಡಿರಲ್ಲ 4 ಗಂಟೆ ಐತೆ. ಬಿಸಿಲು ನೋಡಿರಿ ತಿಕ್ಕರೆ ಹೊಡಿತೈತಿ. ನೀರು ಕುಡಿಯೋಣಂತ ಹೋಗ್ತಿದ್ದೀವಿ. ಅಲ್ಲಂತ ಪೈಪ್ನ ನೀರು ಬರ್ತದವೆ. ನೀರು ಕುಡಿಯೋಣಂತ ಹೋಗ್ತಾಯಿದ್ದೀನಿ ಗೈಸು. ನಿಜ ಹೇಳಬೇಕು ಅಂತಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಹಾಕಿಡ್ಕೊಂಡು ಸುಮಾರು ಅಂದ್ರೂ ಒಂದು ನೋಡಿ ಮಲ ನೋಡಿ ಕಾಣಿಸ್ತಾ? ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಹಾಕಿಡ್ಕೊಂಡು ಸುಮಾರು ಅಂದ್ರೂ 1.5 ವರ್ಷ 2 ವರ್ಷ ಆಯಿತು ಅನಿಸುತ್ತೆ. ಅದಕ್ಕೂ ಮುಂಚೆಯಲ್ಲಿ ಸುಮ್ಮನೆ ಕಾಪಿ ಮಾಡ್ತಿದ್ದೆ. ಯಾರಾದರೂ ಹಿಂಗೆ ರೀಲ್ಸ್ ಮಾಡಿದ್ರೆ ಅದು ಕಾಪಿ ಮಾಡ್ಕೊಂಡು ಲಿಪ್ಸಿಂಕ್ ಮಾಡ್ಕೊಂಡು ಓಡಾಡ್ತಿದ್ದೆ. ಹುಚ್ಚು, ಹೆವಿ ಹುಚ್ಚಿತ್ತು, ಸಿಕ್ಕಾಬಟ್ಟೆ ಹುಚ್ಚು. ರೀಲ್ಸ್ ಮಾಡಬೇಕು ಅನ್ನೋ ಹುಚ್ಚಿತ್ತು ಅಂದರೆ ಭಯನಕರ. ಗೈಸ್, ನಿಮ್ಗೊಂದು ಸತ್ಯ ಹೇಳ್ತೀನಿ. ಎಲ್ರಿಗೂ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು, ನಾನು ಬೆಳಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ನೀವು ಭಯ ಪಟ್ಕೊಳ್ತೀರ. ಏನಕ್ಕಪ್ಪ ಅಂತಂದರೆ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಏನು ಮಾತಾಡಲಿ, ಏನು ಅಂದ್ಕೊಂತಾರೋ ಏನೋ, ಯಾರೇನಂತಾರೆ, ನನ್ನ ಸಂಬಂಧಿಕರು ಏನಂತಾರೋ ಏನೋ, ಈ ಥರ ಒಂದು ಭಯ ಇರುತ್ತೆ. ಆಮೇಲೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಹೆಂಗೆ ಮಾಡೋಣ, ಏನು ಮಾತಾಡೋಣ, ಏನು ಬಿಡೋಣ, ಈ ಥರದ್ದೊಂದು ಟೆನ್ಷನ್ ಇರುತ್ತೆ ನಿಮ್ಮಲ್ಲಿ. ಅದು ಬಿಟ್ಟಾಕಿ ಗೈಸ್. ನಿಮಗಿದೊಂದು ನಾಚಿಕೆ, ಮಾನ, ಮರ್ಯಾದೆ 3 ಬಿಡಬೇಕು. ಅಂದರೆ ಯಾವ ಥರನಪ್ಪ ಅಂತಂದರೆ ಬಟ್ಟೆ ಬಿಚ್ಚಾಕೊಂಡು ಓಡಾಡ್ರಿ ಅಂತ ಹೇಳ್ತಿಲ್ಲ. ನಾನು ಹಿಂಗೆ ಕ್ಯಾಮ್ರಾದ ಮುಂದೆ ನಿಂತ್ಕೊಂಡ್ರೆ ನಾಚ್ಕೊಂಡು ಮಾತಾಡೋದು, ಅದನ್ನು ಬಿಡಬೇಕು. ಆಮೇಲೆ ನಾನು ವೀಡಿಯೋ ಮಾಡಿದ್ರೆ ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಅಮ್ಮ, ಅಕ್ಕಪಕ್ಕದವರು, ಫ್ರೆಂಡ್ಸು ಏನಂತಾರಪ್ಪ ದೇವರೇ ಅನ್ನೋ ಒಂದು ಫೀಲಿಂಗ್ ಬಿಡಬೇಕು. ಆಮೇಲೆ ನೀವು ಮಾತಾಡೋ ವರ್ಡ್ಗಳು ಕರೆಕ್ಟಾಗಿರಬೇಕು. ಮಾನ ಮರ್ಯಾದೆ ಅಂತಾರಲ್ಲ, ಕೆಲವ್ರನ್ನ ಬಿಸಾಕಬೇಕು. ಯಾವ ಮಾತಲ್ಲಿ ಬೈತೀವಿ ಅನ್ನೋದು ಮುಖ್ಯ ಅಲ್ಲ. ಯಾಕಂದರೆ ಕೆಲವ್ರು ಮಾಡೋ ಬೇವರ್ಷಿ ಬದುಕುಗಳು ನಿಮಗೆ ಗೊತ್ತಿರುತ್ತೆ. ಅದು ನಿಮಗೆ ತಪ್ಪು ಅನಿಸಿದ ತಕ್ಷಣ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಬಿಸಾಕ್ಬಿಡ್ಬೇಕು. ಅದನ್ನ ತಿದ್ಕೋಬೇಕು. ನಾವು ಮಾಡೋ ಒಳ್ಳೆ ಕೆಲಸನ ಇನ್ನೊಬ್ರು ನೋಡಿ ಈ ಥರ ಮಾಡಬೇಕು ಅಂತ ಅಂದ್ಕೋಬೇಕು. ಕೆಟ್ಟದ್ದು ಮಾಡೋರು ತಿದ್ಕೋಬೇಕು. ಇಂಥ ನಿಂಗೆ ಅಂದರೆ ನಾನು ತಪ್ಪು ಮಾಡಿದ್ದೀನಲ್ವ ಅಂತ ಅದು ಅವ್ರಿಗೆ ಅರ್ಥ ಆಗಬೇಕು ಅಲ್ವಾ? ಆ ಥರ ಸ್ಟ್ರೈಟಾಗಿರಬೇಕು. ಮಾತ್ರ ನಾವು ಕೊಡೋ ಅಂಥ ಕಂಟೆಂಟ್ ಮಾತ್ರ ಚೆನ್ನಾಗಿರಬೇಕು. ನಾವು ಒಳ್ಳೆ ಕಂಟೆಂಟ್ ಕೊಟ್ಟರೆ ನಮ್ಮ ಜನರು ಖಂಡಿತ ಬೆಳೆಸ್ತಾರೆ. ನೀವು ಒಂದು ವೀಡಿಯೋ ಮಾಡಬೇಕು ಅನಿಸಿದ್ರೆ ನೀವು ಒಳ್ಳೆ ಬಟ್ಟೆ ಹಾಕೋಬೇಕು, ಮುಖ ತೊಳ್ಕೊಬೇಕು, ಫೇಸ್ ವಾಶ್ ಮಾಡ್ಕೋಬೇಕು. ಈ ಥರ ಎಲ್ಲ ಬಿಟ್ಬಿಡಿ. ನೀವೇನು ವೀಡಿಯೋ ಮಾಡಬೇಕು ಅನ್ನೋದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಮೈಂಡಲ್ಲಿ ಏನು ಓಡ್ತಿರುತ್ತೋ, ನಿಮ್ಮ ಬಾಯಲ್ಲಿ ಏನು ಬರುತ್ತೋ, ಒಳ್ಳೆ ಮಾತಾಗಿರಬೇಕು, ಒಳ್ಳೆ ಕಂಟೆಂಟ್ ಆಗಿರಬೇಕು. ಅಷ್ಟು ಮಾತ್ರ ಮಾತಾಡಿ. ನಮ್ಮ ಜನರು ಖಂಡಿತ ಸಪೋರ್ಟ್ ಮಾಡ್ತಾರೆ. ನಾನು ಹಿಂಗೆ ಕುರಿ ಕಾದ್ಕೊಂಡು ಸುಮ್ಮನೆ ಲಿಪ್ಸಿಂಕ್ ಮಾಡ್ತಿದ್ದೆ. ಸುಮ್ಮನೆ ಯಾರ್ಯಾರೋ ಮಾಡಿರೋ ವೀಡಿಯೋ ನೋಡಿ ಖುಷಿ ಪಡ್ತಿದ್ದೆ. ಅಂದರೆ ನನಗೊಂದು ಟೈಮಲ್ಲಿ ಗೊತ್ತಿರಲಿಲ್ಲ ಈ ಥರ ಬೆಳಿಬೋದಾ, ನಾವು ಈ ಥರ ಆಗ್ಬೋದಾ, ಇದೇನೂ ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾರಲ್ಲ ಹಂಗೆ ನಾನು ಒಂದು ವೀಡಿಯೋ ಮಾಡಬೇಕು, ರೀಲ್ಸ್ ಮಾಡಬೇಕು ಅನ್ನೋದೊಂದು ಹುಚ್ಚಾಟ ಭಾಳ ಇರೋದು. ಅದೇ ಥರ ರೀಲ್ಸ್ ಮಾಡ್ಕೊತ ಸುಮಾರು ಅಂದ್ರೂ ಕಂಟಿನ್ಯೂಸ್ ಒಂದು 6-7 ವರ್ಷ ವೀಡಿಯೋ ಮಾಡ್ತಿದ್ದೆ. 6-7 ವರ್ಷ ವೀಡಿಯೋ ಮಾಡಿದ್ರೂ ಕೂಡ ನಾನು ಕ್ಲಿಕ್ ಆಗಲಿಲ್ಲ. ಬರೀ 20 ಲೈಕ್ಸ್ ಬಂದುಬಿಟ್ರೆ ಖುಷಿ ಪಟ್ಬಿಡ್ತಿದ್ದೆ. ಇದ್ದಿದ್ದು 100 ಜನ ಫಾಲೋವರ್ಸು. ಒಂದು ಸೆಕೆಂಡ್ ಇರಿ, ನೀರು ಕುಡಿತೀನಿ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗೈತೆ. ಹಂಗೆ ಇರಿ, ಇಲ್ಲೊಂದು ಬೆಂಡ್ ಐತೆ, ಬೆಂಡಲ್ಲಿ ನೀರು ಬರ್ತಾವೆ ನೋಡೋಣ. ಇದು ನಮ್ಮ ಕುರಿಯರಿಗೆ ಈಗ ಈ ಥರ ತಗ್ಗಿನ ಪೈಪನ್ನು ನಾವು ಹುಡುಕ್ತಾ ಇರ್ತೀವಿ. ಯಪ್ಪೋ, ನಮ್ಮ ಕುರಿಯರೆಲ್ಲ ಅಷ್ಟೇ. ಈ ಥರದ್ದೊಂದು ತಗ್ಗಿನ ಪೈಪನ್ನು ಹುಡುಕಿ ಬಾಯಾರಿಕೆ ಆದಾಗ ನೀರು ಕುಡಿತಾ ಇರ್ತೀವಿ. ನನ್ನ ಪುಣ್ಯ ಇಲ್ಲಿ ನೀರಿದೆ. ಅಯ್ಯ, ಇದ್ರೆ ಅವ್ನು ಇಷ್ಟೊತ್ತಾದ್ರೂ ಬಿಚ್ಚೋಕ್ಕೆ ಬರಲ್ಲ. ಓಹೋ, ಅಯ್ಯೋ
ಮಕ್ಕೆಲ್ಲ ಉರಿ ಕಿತ್ಕೊಂಡ್ಬಿಟ್ಟೈತಿ. ಬಿಸಿಲ ಮಕ್ಕೆಲ್ಲ ಉರಿ ಕಿತ್ಕೊಂಡ್ಬಿಟ್ಟೈತಿ, ಅದಕ್ಕೆ ಸ್ವಲ್ಪ ಮಕ್ಕಕ್ಕೆ ನೀರು ಹಾಕ್ಕೊಂಡಿದ್ದೀವಿ. ಗೈಸ್ ಏನು ಹೇಳ್ತಿದ್ದೆ ನಾನು, ಏನೋ ಹೇಳ್ತಿದ್ದೆ, ಹಿಂಗೆ ಲಿಪ್ಸಿಂಕ್ ಮಾಡ್ತಿದ್ದೆ. ಅವರಿವರು ಮಾಡೋ ವೀಡಿಯೋಕ್ಕೆ ಬರೀ ಲಿಪ್ಸಿಂಕ್ ಮಾಡೋದು ಈ ಥರ ಮಾಡ್ತಿದ್ದೆ. ಬೇಜಾರಾಯ್ತು, ಸುಮಾರು ಅಂದ್ರೂ ಒಂದು 6 ವರ್ಷ ವೀಡಿಯೋ ಮಾಡಿದೆ. ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು. ಬೇಜಾರಾಗಿ ಅವನವನು ಯಾವುದಾನ ಒಂದು ಒಳ್ಳೊಳ್ಳೆ ಎಡಿಟಿಂಗ್ ಬಿಡ್ತಿದ್ದೆ, ಒಳ್ಳೊಳ್ಳೆ ವೀಡಿಯೋ ಬಿಡ್ತಿದ್ದೆ, ಕಂಟೆಂಟ್ ಬಿಡ್ತಿದ್ದೆ, ಲೈಕ್ಸೇ ಬರ್ತಿರಲ್ಲ. ಏನು ಕರ್ಮ ಗುರು ನಮ್ಮವು. ಎಲ್ಲರೂ ಸುಮ್ಮನೆ ಮಾಡಿ ಬಿಟ್ಬಿಟ್ರೆ ಲೈಕ್ಸ್ ಬರ್ತಾವೆ, ನಾವು ಮಾಡಿದ್ರೂ ಲೈಕ್ಸ್ ಬರಲ್ಲ, ಇದು ಬರಲ್ಲ ಅಂತ ಟೆನ್ಷನ್ ಆಗೋದು. ಇದೇ ಥರ ಒಂದಿನ ಸುಮ್ಮನೆ ಮೊಬೈಲ ನನಗೆ ವೀಡಿಯೋ ಮಾಡೋಕೆ ಇಟ್ಕೊಳೋರು ಇರ್ತಿರಲಿಲ್ಲ, ತಾಂಡಾಗಿ ಹೊಡೆದೂರ ಒಂದು ಬಂಡೆ ಮೇಲೆ ಇಡ್ತಿದ್ದೆ. ಬಂಡೆ ಮೇಲೆ ಇಟ್ಟು ಹೊಡ್ಬಂದು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಗೊತ್ತಿರಲಿಲ್ಲ ನಮಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ. ಒಂದು ದಿನ ಬೇಜಾರಾಯ್ತು, ಸೇಮ್ ಥರನೇ ಅಷ್ಟು ದೂರ ಬಂಡೆ ಮೇಲೆ ಫೋನ್ ಇಟ್ಟೆ. ಬಂಡೆ ಮೇಲೆ ಫೋನ್ ಇಟ್ಬಿಟ್ಟು ಈ ಕಡೆ ಬಂದು ಕುತ್ಕೊಂಡು, ಏನು ಜನನ ಗುರು ನಾವು ಎಷ್ಟೇ ಕಷ್ಟಪಟ್ಟು ತಿಕ್ಕ ಮೇಲೆ ಮಾಡಿ ವೀಡಿಯೋ ಮಾಡಿದರೂ ಕೂಡ ನಮಗೆ ಲೈಕೇ ಮಾಡಲ್ಲ, ನಮ್ಮನ್ನು ಬೆಳೆಸೋದೇ ಇಲ್ಲ. ಓಯ್ ಅಣ್ಣ ಹೇಳ, ಓಯ್ ಏನು ನಾವು ಕುರಿಯಾರು ನೀರು ಕುಡಿಯೋಕೆ ಬಂದಿದ್ದೆ ಅಣ್ಣ, ನಾವು ಕುರಿಯಾರು ನೀರು ಕುಡಿಯೋಕೆ ಬಂದಿದ್ದೆ. ಒಣ್ಣ ಕೇಳ್ತೈತೆ ಯಾರು ಅಂತವ, ಅದೇ ಯಾರಾದರೂ ಹೊಲ್ದಾಗ ಬಂದ್ಗಿದ್ದು ಬಿಟ್ಟಾರು ಅಂತ. ಇದು ಬಾಳೆ ತೋಟ ಬೇರೆನಾ, ಒಂಥರ ಭಯ ಅವ್ರಿಗೂ. ರೈತರು ಕಷ್ಟಪಟ್ಟಿರ್ತಾರಲ್ಲಪ್ಪ, ಏನಾದ್ರೂ ತಾಂಡೋಗ್ಬಿಡ್ತಾರೆ ಅನ್ನೋ ಭಯ ಇರುತ್ತೆ, ಅದಕ್ಕೆ ಕೇಳ್ತಾರೆ. ಹಂಗೆ ವೀಡಿಯೋ ಮಾಡಿದೆ. ನಾವು ಏನೇ ತಲೆ ಕೆಳಗಾಗಿ ವೀಡಿಯೋ ಮಾಡಿದರೂ ಕೂಡ ಲೈಕ್ಸೇ ಬರೋಲ್ಲ. ಹುಡುಗಿರು ಬರೀ ಹಿಂಗೆ ಅಳ್ಳಾಡ್ಸಿದ್ರೆ ಸಾಕು ಸೊಂಟನ, ಏನು ಒತ್ತಿದ್ದೆಯಾ ಅಂತ ಒಂದು ವೀಡಿಯೋ ಮಾಡಿದೆ. ಬಂದವು ಕಮೆಂಟ್ಸು, ಅಬ್ಬಬ್ಬಬ್ಬ ಏನು ಕಮೆಂಟ್ಸು ಅಂತೀರ. ನೀನು ಅಳ್ಳಾಡಿಸು, ನೈಟಿ ಹಾಕ್ಕೊಂಡು ವೀಡಿಯೋ ಮಾಡು, ಸೀರೆ ಉಟ್ಕೊಂಡು ವೀಡಿಯೋ ಮಾಡಿ, ಈ ಥರ ಹೆವಿ ಕಮೆಂಟ್ಸ್ ಬಂದವು ಗೈಸ್. ಒಂಥರ ಬೇಜಾರಾಗ್ಬಿಡ್ತು. ಅವಾಗ ಬೇಜಾರಾಗಿ ಭಯ ಆಗ್ಬಿಡ್ತು. ಒಂಥರ ಯಪ್ಪ ಈ ಥರ ಎಲ್ಲ ಮಾಡ್ತಾರೆ ಜನರು, ನಿಜವಾಗ್ಲೂ ಮನುಷ್ಯರೇನ ಈ ಥರ ಕಮೆಂಟ್ಸ್ ಮಾಡೋದು ಅನ್ನೋ ಥರ ಆಗ್ಬಿಡ್ತು. ಆ ಥರ ಆಗ್ತಾ ತಲೆ ಕೆಡ್ಸ್ಕೊಂಡಿಲ್ಲ, ಅದು ಹಂಗೆ ಕೈಬಿಟ್ಟೆ. ಅದಕ್ಕೂ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ, ಲವ್ ಗೆಳೆಯ ನೀನು ಕಂಡ್ಕೊಂಡು ಹುಡುಗಿರಿಂದ ಹೋಗೋದು ಬಿಟ್ಟು ಯಾವುದಾನ ಒಂದು ಒಳ್ಳೆ ಹುಡುಗಿ ನೋಡಿ ಬೇಗ ಮದುವೆ ಆಗಲ್ಲ ಅಂತ ಒಂದು ವೀಡಿಯೋ ಮಾಡಾಕಿದ್ದೆ. ಆ ವೀಡಿಯೋ ಅವಾಗ ಕ್ಲಿಕ್ ಆಯಿತು ಗೈಸ್. ಹಿಂಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಮತ್ತೊಂದು ವೀಡಿಯೋ ಮಾಡಿದ್ವಿ. ರೋಡಲ್ಲಿ ಬಿಸಿಲೇ ನಡ್ಕೊಂಡು ಹೋಗ್ತಾಯಿದ್ದೀವಿ, ಯಾರು ಕೂಡ ಒಂದು ತೊಟ್ಟು ನೀರು ಕೊಡಲ್ಲ ಇಲ್ಲಿ ಅಂತ ನಾನಂದೆ. ನನ್ನ ಪಕ್ಕದಲ್ಲಿ ಒಂದು ಹುಡುಗ ಇದ್ದನು, ಇಲ್ಲೊಂದು ಹುಡುಗಿನೂ ಬರ್ತಿಲ್ಲ, ನೋಡಿ ಖುಷಿ ಪಡೋಣ ಅಂದ. ಅಂದರೆ ಫನ್ನಿ, ಸುಮ್ಮನೆ ಮಾತಾಡ್ದ. ಅದು ಕ್ಲಿಕ್ ಆಯಿತು ಅಂತಂದರೆ ಒಂದು 20,000 ಲೈಕ್ಸ್ ಬಂದು. ಅದೊಂದು ವೀಡಿಯೋಕ್ಕೆ ಯಾವಾಗ 20,000 ಲೈಕ್ ಬಂದು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೀಡಿಯೋಕ್ಕೂ ಮುಕ್ಳರ ಲೈಕ್ಸ್ ಬಂದು ನೋಡಿ, ಸಿಕ್ಕಾಪಟ್ಟೆ ಲೈಕ್ಸ್ ಬಂದು. ಒಂದು ವಾರಕ್ಕೆ 50,000 ಫಾಲೋವರ್ಸ್ ಆದರು. ಫುಲ್ ಗಾಬರಿ. ಯಾಕಂದರೆ 10 ರೂಪಾಯಿ ಅಲ್ಲಿ ಇಲ್ಲಿ ಅಂಗಡಿ ಖರ್ಚು ಮಾಡ್ತಿದ್ದಂಥ ಹುಡುಗನಿಗೆ ಕೋಟಿ ಬಂದು ಅಕೌಂಟಿಗೆ ಬಿದ್ದರೆ ಏನಾಗುತ್ತೆ ಹೇಳಿ, ಹಂಗಾಗ್ಬಿಡ್ತು. ಆವಾಗ ಗೊತ್ತಾಯ್ತು ನನಗೆ ಇದನ್ನು ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಅಂತ. ಹಂಗೆ ಟ್ರೈ ಮಾಡಿದೆ. ಹಂಗೆ ವೀಡಿಯೋ ಮಾಡ್ತಾ ಸ್ವಲ್ಪ ಟ್ರೋಲ್ ಕೆಲವರು ಟ್ರೋಲ್ ಮಾಡೋಕೆ ಹೊಂದ್ಕೊಂಬಿಟ್ರು, ಅವ್ರಿಗೂ ರಿವೆಂಜ್ ಕೊಡೋಕೆ ಹೊಂದ್ಕೊಂಡೆ. ಮತ್ತು ಕೆಲವರು ಬ್ಯಾಡ್ ಕಮೆಂಟ್ಸ್ ಹಾಕೋರು, ಅವ್ರಿಗೂ ರಿವೆಂಜ್ ಕೊಡೋಕೆ ಹೊಂದ್ಕೊಂಡೆ. ಯಾಕಂದರೆ ಒಳ್ಳೆತನಕ್ಕೆ ಬೆಲೆ ಬೇಕಲ್ವ, ತಲೆ ಕೆಡ್ಸ್ಕೊಳ್ತಿರಲಿಲ್ಲ. ಅವ್ರು ರಿವೆಂಜ್ ಕೊಟ್ಕೊಂತ ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ಗೊತ್ತಾಯ್ತು ಹೆಂಗೆ ಬದುಕಬೇಕು, ಹೆಂಗೆ ಬೆಳಿಬೇಕು, ಯಾವ ಥರ ವೀಡಿಯೋ ಮಾಡಬೇಕು ಎಲ್ಲ ಗೊತ್ತಾಯ್ತು. ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಒಬ್ಬ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ಫೇಸ್ಬುಕ್ಕಲ್ಲಿ ಸಂತು ಅಂತ ಐತೆ, ಅದರಲ್ಲಿ 1 ಲಕ್ಷ ಜನ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ 2 ಲಕ್ಷ ಜನ ಇದ್ದಾರೆ, ಟಗರು ಸಂತು ಅಂತ. ಯೂಟ್ಯೂಬಲ್ಲಿ ಸದ್ಯಕ್ಕೆ ಈಗ ರೀಸೆಂಟಾಗಿ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು ಮುಂದೆ ಇದೇ ಥರ ಪ್ರತಿಯೊಬ್ಬರಿಗೂ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಪ್ರತಿಯೊಬ್ಬರಿಗೂ ರೀಲ್ಸ್ ಮಾಡಬೇಕು ಅನ್ನೋಂಥ ಆಸಕ್ತಿ ಇರುತ್ತೆ. ಯಾರೇನಂತಾರೋ ಹೆಂಗೆ ಮಾಡ್ತಾರೋ ಅಂತಂದು ಹೇಳ್ಬಿಟ್ಟು ಪಾಪ ಆಸೆ ಕನಸುಗಳನ್ನೆಲ್ಲ ನಿರಾಸೆ ಮಾಡ್ಕೊತಾರೆ. ಅದಕ್ಕೋಸ್ಕರ ನಾವು ಒಂಚೂರು ಧೈರ್ಯ ಕೊಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮಗೇನಾದರೂ ವೀಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿ, ಬಿಸಾಕ್ಬಿಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇದರಲ್ಲಿ ನಿಮಗೆ ಇನ್ನೂ ಒಂದು ಹೇಳ್ತೀನಿ,
ಇವತ್ತು ತುಂಬಾ ಲೇಟ್ ಆಗ್ತೈತೆ ಈ ವಿಡಿಯೋ ಏನಾದರೂ ಚೆನ್ನಾಗಿ ಕ್ಲಿಕ್ಕಾಗಿ ನೀವೇನಾದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಇನ್ನೂ ಏನಾದರೂ ಐಡಿಯಾ ಬೇಕು, ಪ್ಲ್ಯಾನ್ ಬೇಕು ಅಂತ ನಾನು ಕೇಳಿದ್ದೆ ಒಂದಾದರೆ ಖಂಡಿತ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಯಾವ್ಯಾವ ಥರ ಕಮೆಂಟ್ಸ್, ನೀವು ಯಾವ್ಯಾವ ಥರ ಏನು ಡೌಟ್ ಇದ್ದರೂ ಕೂಡ ನನ್ನ ಕೇಳ್ತೀರಾ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ ನಾನು ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್, ಲವ್ ಯು.